ನಮಸ್ತೆ ಸ್ನೇಹಿತರೆ, ಇಂದು ಶಿವರಾತ್ರಿ ಹಬ್ಬದ ವಿಶೇಷವಾಗಿರುವಂತಹ ತಂಬಿಟ್ಟಿನ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಕಡಲೆ ಬೀಜ, ಹುರಿಗಡಲೆ, ಕೊಬ್ಬರಿ, ಬೆಲ್ಲ, ಎಳ್ಳು, ಏಲಕ್ಕಿ ಹಾಗೂ ಅಕ್ಕಿ. ಇಷ್ಟು ಪದಾರ್ಥಗಳನ್ನು ಬಳಸಿಕೊಂಡು ಎರಡು ರೀತಿಯಾದಂತಹ ತಂಬಿಟ್ಟನ್ನು ಮಾಡುವುದನ್ನು ನಾವು ಇಂದು ತಿಳಿದುಕೊಳ್ಳೋಣ. ಒಂದು ಅಕ್ಕಿ ತಂಬಿಟ್ಟು, ಇನ್ನೊಂದು ಹುರಿಗಡಲೆ ತಂಬಿಟ್ಟು. ನಾವು ಮೊದಲನೆಯದಾಗಿ ಕಡಲೆ ಬೀಜವನ್ನು ಅದಕ್ಕೆ ಬರುವ ರೀತಿಯಲ್ಲಿ ಹುರಿದುಕೊಳ್ಳೋಣ. ಹೀಗೆ ಹುರಿದುಕೊಂಡ ನಂತರ ಒಂದು ತಟ್ಟೆಗೆ ಅದನ್ನು ಆರಲು ಬಿಡಬೇಕು. ನಂತರ ಹುರಿಗಡಲೆಯನ್ನು ತೆಗೆದುಕೊಂಡು ಸಣ್ಣ ಉರಿಯಲ್ಲಿ ಇವನ್ನು ಹುರಿದುಕೊಳ್ಳುತ್ತಾ ಇರಬೇಕು. ಇವನ್ನು ಹುರಿದ ನಂತರ ಒಂದು ತಟ್ಟೆಗೆ ಇದನ್ನು ಆರಲು ಬಿಡಬೇಕು. ಇಂತಹ ಅಡುಗೆಯನ್ನು ಮಾಡುವಾಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗನೆ ಸೀದೋಗ್ಬಿಡುತ್ತೆ. ಈ ಅಕ್ಕಿನ ಕೆಂಪಾಗುವ ರೀತಿ ನಾವು ಸಣ್ಣನೆ ಉರಿಯಲ್ಲಿ ಹುರಿದುಕೊಳ್ತಾ ಇರಬೇಕು. ಇವನ್ನು ಹುರಿದ ನಂತರ ಇದನ್ನು ಸಹ ಆರಲು ಬಿಡಬೇಕು. ಮೊದಲಿಗೆ ಹುರಿಗಡಲೆಯನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟು ನಾನು ಆರಲು ಇಟ್ಟಿದ್ದಂತಹ ಕಡಲೆ ಬೀಜನ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಇದರ ಸಿಪ್ಪೆನ ತೆಗಿತಾರೆ, ಕೆಲವೊಬ್ಬರು ಸಿಪ್ಪೆನ ತೆಗಿಯಲ್ಲ. ನಾನಿಲ್ಲಿ ಸಿಪ್ಪೆನ ತೆಗ್ದಿಲ್ಲ, ಹಾಗೆ ಹಾಕಿದ್ದೀನಿ. ಅದರ ಒಂದು ಮಿಶ್ರಣವನ್ನು ಸಹ ನಾವಿವಾಗ ಹುರಿಗಡಲೆಯನ್ನು ಪೌಡ್ರ್ ಮಾಡಿ ಏನು ಹಾಕ್ಕೊಂಡಿದ್ವಿ ಅದರೊಳಗಡೆನೇ ಹಾಕಿ ಸೇರಿಸ್ಕೊಳ್ತಾ ಇದ್ದೀವಿ. ನಾವಿವಾಗ ಇದಕ್ಕೆ ಎಳ್ಳು, ಏಲಕ್ಕಿ ಮತ್ತು ಕೊಬ್ಬರಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಪಾತ್ರೆಯನ್ನು ತೆಗೆದುಕೊಂಡು ಬೆಲ್ಲದ ಪಾಕವನ್ನು ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಪಾಕ ಅಂದರೆ ಏನು ಪಾಕ ಬರೋಂಗೇನು ಇಲ್ಲ, ಬೆಲ್ಲವನ್ನು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ, ತಂಬಿಟ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಶೋಧಿಸ್ಕೊಂಡು ನಾವೀಗ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಕಲಸಿರುವಂಥ ಮಿಶ್ರಣವನ್ನು ಒಂದು ಬೌಲ್ಗೆ ಸಪ್ರೇಟ್ ಸ್ವಲ್ಪ ಎತ್ತಿಟ್ಕೊಂಡು ಇನ್ನು ಉಳಿದಿದ್ದಕ್ಕೆ ಬೆಲ್ಲದ ಪಾಕವನ್ನು ಹಾಕಿ ನಾನು ಇಲ್ಲಿ ಮಿಶ್ರಣವನ್ನು ಮಾಡ್ತಾ ಇದ್ದೀನಿ. ಬಿಸಿ ಬಿಸಿದ್ರಲ್ಲೇ ಈ ಒಂದು ತಂಬಿಟ್ಟನ್ನು ಕಟ್ಕೊಬೇಕು. ಆರಿದ್ದಾದಮೇಲೆ ಇದು ಅಷ್ಟಾಗಿ ತಂಬಿಟ್ಟು ಅಷ್ಟೊಂದು ಚೆನ್ನಾಗಿ ಕಟ್ಟಕ್ಕೆ ಬರಲ್ಲ. ಈಗ ಹುರಿಗಡಲೆ ತಂಬಿಟ್ಟು ರೆಡಿಯಾಗಿದೆ ನೋಡಿ. ಅದೇ ರೀತಿ ಈಗ ಅಕ್ಕಿ ತಂಬಿಟ್ಟನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಸಪ್ರೇಟ್ ಎತ್ತಿಟ್ಕೊಂಡಿದ್ದಂತಹ ಮಿಶ್ರಣವನ್ನು ತಗೊಂಡು ಬೌಲ್ಗೆ ಹಾಕ್ಕೊಂಡು ಕೆಂಪಾಗಿ ಹುರಿದಿದ್ದಂಥ ಅಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಪೌಡ್ರು ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಈಗ ಚೆನ್ನಾಗಿ ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಸ್ವಲ್ಪ ತಣ್ಣಗಾಗಿತ್ತು ಅಂತ ಅದನ್ನು ಸ್ವಲ್ಪ ಈಗ ಬಿಸಿ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಅದು ಪಾಕ ಈಗ ಬಿಸಿಯಾಗಿದೆ. ಅದನ್ನು ಈಗ ಶೋಧಿಸ್ಕೊಳ್ಳೋಣ. ಸ್ವಲ್ಪ ಶೋಧಿಸ್ಕೊಂಡಾದಮೇಲೆ ನಾವು ಈಗ ಸ್ವಲ್ಪನೇ ಆ ಪಾಕ ಒಂದು ಸ್ವಲ್ಪ ಅದಕ್ಕೆ ಕೊಬ್ಬರಿ ತುರಿಯನ್ನು ಇನ್ನೊಂದು ಸ್ವಲ್ಪ ಮಿಶ್ರಣ ಮಾಡೋಣ. ಈಗ ಕೊಬ್ಬರಿ ತುರಿನ ಮಿಶ್ರಣ ಮಾಡ್ತಿದ್ದಂಗೆ ನಾವೀಗ ಬೆಲ್ಲದ ಪಾಕವನ್ನು ಅದಕ್ಕೆ ಹಾಕ್ಕೊಂಡು ಕಲಸೋಣ. ಕೊಬ್ಬರಿ ತುರಿ ಹಾಕೋದ್ರಿಂದ ಬಾಯಿಗೆ ಅದನ್ನು ತಿನ್ನಬೇಕಾದ್ರೆ ಹಾಗೇ ಒಂದೊಂದು ಲೇಯರ್ ಥರ ಸಿಗ್ತಾ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಪಾಕವನ್ನು ಬಿಸಿದು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಬರಬೇಕು. ಕೈ ಸುಡ್ತಾ ಇರುತ್ತೆ, ನೋಡಿಕೊಂಡು ಕಲಿಸ್ತಾ ಇರಬೇಕು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಬೇಕು. ತುಂಬ ಜಾಸ್ತಿ ಹಾಕ್ಕೊಂಡ್ರೂ ಹದ ಕೆಟ್ಟೋಗ್ಬಿಡುತ್ತೆ, ತುಂಬ ಕಡಿಮೆ ಹಾಕ್ಕೊಂಡ್ರೂ ಹದ ಕೆಟ್ಟೋಗ್ಬಿಡುತ್ತೆ. ನೋಡಿ ಇವಾಗ ಇದು ಒಂದು ಹದವಾಗಿದೆ. ಇದನ್ನು ಇವಾಗ ನಮಗೆ ಯಾವ ಒಂದು ಅದಕ್ಕೆ ಬೇಕೋ ಆ ರೀತಿಯಾಗಿ ನಾವು ಉಂಡೆಗಳನ್ನ ಕಟ್ಕೊಳ್ತಾ ಇರೋಣ. ನೋಡಿ, ರುಚಿಕರವಾದಂತಹ ಆರೋಗ್ಯವಾದಂತಹ ತಂಬಿಟ್ಟು ರೆಡಿಯಾಗ್ತಾ ಇದೆ. ಇದು ಮದುವೆ ಸಮಾರಂಭಗಳಿಗೆ, ಮನೆಗಳಲ್ಲಿ ಹಬ್ಬ ಹರಿದಿನಗಳಿಗೆಲ್ಲ ಮಾಡೋದಕ್ಕೆ ತುಂಬಾ ಈಸಿಯಾಗಿರುವಂತಹ ಒಂದು ರೆಸಿಪಿ ಇದಾಗಿರುತ್ತೆ. ನೋಡಿ, ಈಗ ಒಂದು ಕಡೆ ಹುರಿಗಡಲೆ ತಂಬಿಟ್ಟು, ಇನ್ನೊಂದು ಕಡೆ ಅಕ್ಕಿ ತಂಬಿಟ್ಟು. ಇದೇ ರೀತಿ ನಮ್ಮ ಚಾನಲನ್ನು ನೋಡ್ತಾ ಇರಿ.